ಹಿಂದೆ ಕೊಣವೇಗೌಡ ಮತ್ತೆ ಅವನ ತಾಯಿ ಆಸಂದಿಯ ಶ್ರೀಮಂತನ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಒಂದು ದಿನ ಕೊಣವೇಗೌಡನ ತಾಯಿ ನೀರು ತರಲೆಂದು ಹೊರಟಾಗ ಆ ಪಟ್ಟಣದ ದೊರೆಯಾದ ಜಯಂದುರಾಜ ಅವಳನ್ನು ನೋಡುತ್ತಾನೆ. ನಂತರ ತನ್ನ ಮಂತ್ರಿಯನ್ನು ಕಳುಹಿಸಿ ಅರಮನೆಗೆ ಕರೆಸಿ ಅಲ್ಲಿ ಇಲ್ಲಿ ಕೆಲಸ ಮಾಡುತ್ತಿದ್ದ ಆಕೆಗೆ ತಮ್ಮ ಪಟ್ಟಣದ ದನ ಕಾಯಲು ಹೇಳುತ್ತಾನೆ. ಇದಕ್ಕೆ ಒಪ್ಪಿದ ಕೊಣವೇಗೌಡ ಮತ್ತೆ ಅವನ ತಾಯಿಯ ಜೀವನ ಹೀಗೆ ಸಾಗುತ್ತಿರುತ್ತದೆ. ದಿನ ಕಳೆದಂತೆ ತಿಂಗಳುಗಳುರುಳಿ ವರ್ಷಗಳಾದವು. ಕೊಣವೇಗೌಡ ಯೌವನದ ವಯಸ್ಸಿಗೆ ಬಂದ. ಆಗ ಜಯಂದುರಾಜ 7 ವರಹದ ಕಂದಾಯದ ಜಮೀನನ್ನು ಕೊಣವೇಗೌಡನಿಗೆ ಕಾಣಿಕೆಯಾಗಿ ಕೊಡುತ್ತಾನೆ. ಆಗ ಕೊಣವೇಗೌಡ ಜಮೀನನ್ನು ಊಳಲು ಶುಭ ಸಮಯವೇನೆಂದು ಜ್ಯೋತಿಷ್ಯರನ್ನು ಕೇಳಲು ಆಗ ಜ್ಯೋತಿಷ್ಯರು ಹೇಳುತ್ತಾರೆ, ಮಲೆನಾಡ ಪಕ್ಷಿ ನೊಗದಡಿ ನುಸುಳಿ ಹೋದ ದಿನವೇ ಶುಭ ದಿನವೆಂದು. ಎಷ್ಟೋ ಮಾಸಗಳು ಕಳೆದರೂ ನೊಗದಾಡಿ ಪಕ್ಷಿ ನುಸುಳಲೇ ಇಲ್ಲ. ಆದರೆ ಮಾಘ ಮಾಸದ ಶುಭ ದಿನದಂದು ಪಕ್ಷಿಯು ನೊಗದಾಡಿ ನುಸುಳುತ್ತದೆ. ಅದೇ ದಿನ ಕೊಣವೇಗೌಡ ಭೂಮಿಯನ್ನು ಊಳಲು ಶುರು ಮಾಡುತ್ತಾನೆ. ಆದರೆ ಮಾಘ ಮಾಸ ಬೇಸಾಯ ಮಾಡುವ ಕಾಲವಲ್ಲ, ಇವನು ಭೂಮಿಯಲ್ಲಿ ಏನು ಬೆಳೆಯುತ್ತಾನೆ ಎಂದು ಜನರೆಲ್ಲ ನಗುತ್ತಾರೆ. ಅವರ ಮಾತಿಗೆ ತಲೆ ಕೊಡದ ಕೊಣವೇಗೌಡ ಭೂಮಿಯನ್ನು ಊಳಲು ಶುರು ಮಾಡುತ್ತಾನೆ. ಆಗ ಅವನಿಗೆ ಭೂಮಿಯಲ್ಲಿ 7 ಕೊಪ್ಪರಿಗೆಗಳು ಸಿಗುತ್ತವೆ. ಆ ಕೊಪ್ಪರಿಗೆಗಳನ್ನು ರಾಜನಿಗೆ ಒಪ್ಪಿಸಲು ಹೋದಾಗ ಆಗ ರಾಜ ಕೊಣವೇಗೌಡನಿಗೆ ಹೇಳುತ್ತಾನೆ, ಆ ಭೂಮಿಯು ನಿನ್ನದೇ, ಅಲ್ಲಿ ಸಿಕ್ಕ 7 ಕೊಪ್ಪರಿಗೆಯೂ ನಿನ್ನದೇ ಎಂದು. ಆಗ ಕೊಣವೇಗೌಡ ರಾಜನಿಗಿಂತ ಹೆಚ್ಚು ಶ್ರೀಮಂತನಾಗಿ ಬೆಳೆದು ದಾನ ಧರ್ಮ ಮಾಡುವುದರಲ್ಲಿ ಹೆಸರುವಾಸಿಯಾಗುತ್ತಾನೆ. ಅವನಿಗೆ ಮಲ್ಲಿಕಾಂಬೆ ಎನ್ನುವವಳ ಜೊತೆ ಮದುವೆಯಾಗಿ ಮುದ್ದಮ್ಮನೆಂಬ ಮಗಳು ಕೂಡ ಹುಟ್ಟುತ್ತಾಳೆ. ಹೀಗೆ ಒಂದು ದಿನ ದಾಸಪ್ಪನಿಗೆ ಹಸಿವಾಗಿ ಕೊಣವೇಗೌಡನ ಮನೆಗೆ ಭಿಕ್ಷೆ ಬೇಡಲು ಹೋದಾಗ ಅವನೆಷ್ಟೇ ಕೂಗಿದರೂ ಮುದ್ದಮ್ಮ ದಾನ ನೀಡಲು ಬರುವುದಿಲ್ಲ. ಆಗ ಕೊಣವೇಗೌಡ ಮುದ್ದಮ್ಮನಿಗೆ ಬಂದು ಬೈಯುತ್ತಾನೆ. ಇದರಿಂದ ಕ್ರೋಧಗೊಂಡ ಮುದ್ದಮ್ಮ ದಾಸಪ್ಪನಿಗೆ ದಾನ ಕೊಡುತ್ತೇನೆಂದು ಒಳಗೆ ಕರೆದು ರಕ್ತ ಬರುವ ಹಾಗೆ ಹೊಡೆಯುತ್ತಾಳೆ. ಇದರಿಂದ ನೋವಾಗಿ ಸಿಟ್ಟಾದ ದಾಸಪ್ಪ ಮಾರಿ ನುಗ್ಗಿಸಿ ನಿನ್ನ ಪಟ್ಟಣಕ್ಕೆ ಬೆಂಕಿ ಹಾಕಿಸುತ್ತೇನೆಂದು ಶಪಥ ಮಾಡುತ್ತಾನೆ. ಇದಕ್ಕೆ ಮುದ್ದಮ್ಮ, ಹೋಗೋ ದಾಸಯ್ಯ, ಮಾರಿಯರು ನನ್ನೇನು ಮಾಡ್ಯಾರು ಎಂದು ಹೇಳುತ್ತಾಳೆ. ಶಪಥ ಮಾಡಿದ ದಾಸಯ್ಯ ಮಾರಿಯರನ್ನು ಕರೆದುಕೊಂಡು ಬರಲು ಮಾರಿ ಕಣಿವೆಯ ಮುದ್ರೆ ಕಲ್ಲಿನತ್ರ ಬಂದಾಗ ಹಿರಿಯಕ್ಕ ದುರ್ಗವ್ವ ದಾಸಪ್ಪನಿಗೆ ಎದುರಾಗಿ, ನಡಿ ದಾಸಯ್ಯ, ನಿನ್ನ ಶಪಥವನ್ನು ನಾನು ಈಡೇರಿಸುತ್ತೇನೆಂದು ಹೇಳಿ ನೀನು ಮುಂದೆ ಹೋಗು, ನಾನು ನಿನ್ನ ಹಿಂದೆ ಬರುತ್ತೇನೆ, ಹಿಂದೆ ತಿರುಗಿ ನೋಡಬೇಡ ನನ್ನನ್ನು ಎಂದು ಷರತ್ತು ಕೂಡ ಹಾಕುತ್ತಾಳೆ. ಈ ಷರತ್ತಿಗೆ ಒಪ್ಪಿದ ದಾಸಯ್ಯ ಮುಂದೆ ಹೋಗುತ್ತಿರುತ್ತಾನೆ. ಆಸಂದಿ ಪಟ್ಟಣದ ಬಳಿ ಬಂದಾಗ ಅನುಮಾನದಿಂದ ಹಿಂದೆ ತಿರುಗಿ ನೋಡುತ್ತಾನೆ. ಮಾರಿಯು ಬರುವ ರಭಸಕ್ಕೆ ಸತ್ತು ಹೋಗುತ್ತಾನೆ ದಾಸಯ್ಯ.